ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಇವತ್ತು ಮೊದಲ ಹಂತದ ಮತದಾನ ಇತ್ತು. 2 ಹಂತಗಳಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಗಳು ನಡೀತಾ ಇದೆ. ಅದರ ಮೊದಲ ಹಂತದ ಮತದಾನ ಇವತ್ತು 6ನೇ ತಾರೀಕು, ನವೆಂಬರ್ 6ನೇ ತಾರೀಕು ಮತದಾನ ಇತ್ತು. 2ನೇ ಹಂತದ ಮತದಾನ ನವೆಂಬರ್ 11ನೇ ತಾರೀಕಿಗಿರುತ್ತೆ ಮತ್ತು ನವೆಂಬರ್ 14ನೇ ತಾರೀಕು ಫಲಿತಾಂಶಗಳು ಪ್ರಕಟ ಆಗ್ತವೆ. ಸೊ ಇವತ್ತು ಏನೆಲ್ಲ ಆಯ್ತು ಮೊದಲ ಹಂತದ ಮತದಾನದ ಸಂದರ್ಭದಲ್ಲಿ ಅನ್ನೋದನ್ನ ಸ್ವಲ್ಪ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ DCM ವಿಜಯ್ ಸಿನ್ಹಾ, ಅಲ್ಲಿನ ಉಪಮುಖ್ಯಮಂತ್ರಿ, ಬಿಜೆಪಿಯಿಂದ ಉಪಮುಖ್ಯಮಂತ್ರಿ ಆಗಿರುವಂತಹ ಬಿಹಾರದ ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಅವರ ಕಾರಿನ ಮೇಲೆ ಅಭಿವೃದ್ಧಿಯ ವಿಚಾರಕ್ಕಾಗಿ ಜನ ರೊಚ್ಚಿಗೆದ್ದು ಅವರ ಕಾರಿನ ಮೇಲೆ ಸಗಣಿ ಮತ್ತು ಚಪ್ಪಲಿಯನ್ನ ಎಸೆದಿದ್ದಾರೆ. ಆ ಘಟನೆಯನ್ನು ಸಹ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ನಾನು ಮೊದಲೇ ಹೇಳದಂಗೆ ಇವತ್ತು ಮೊದಲನೇ ಹಂತದ ಮತದಾನ ಬೆಳಗ್ಗೆ 7 ಗಂಟೆಗೆ ಜೋರಾಗಿ ಶುರುವಾಯಿತು. ಕಳೆದ ಬಾರಿ 2020ರಲ್ಲಿ ಸುಮಾರು 57% ವರೆಗೂ ಸಹ ಅಲ್ಲಿ ಮತದಾನ ಆಗಿತ್ತು, 57%. ಈ ಬಾರಿ ಸಂಜೆ 5 ಗಂಟೆಯ ಹೊತ್ತಿಗೆ 60% ದಾಟಿದೆ. 60.13% ಅಂತ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಹೇಳ್ತಾ ಇದೆ. ಅದು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 5 ಗಂಟೆವರೆಗೂ ಪೋಲಿಂಗ್ ಬೂತ್ಗೆ ಸೇರಿರುವ ಜನ ಅವರು ಪೂರ್ತಿಯಾಗಿ ವೋಟಿಂಗ್ ಮುಗಿಯೋವರೆಗೂ ವೋಟಿಂಗ್ ನಡೀತಾನೆ ಇರುತ್ತೆ. 5 ಗಂಟೆ ಕ್ಲೋಸಿಂಗ್ ಆದ್ರೆ ಅಷ್ಟರೊಳಗಡೆ ಪೋಲಿಂಗ್ ಬೂತ್ಗೆ ನೀವು ರೀಚ್ ಆಗಿದ್ರೆ ನೀವು ನಿಮ್ಮ ಸರದಿ ಬರೋವರೆಗೂ ಅದು ಆಗ್ಲೇಬೇಕಾಗುತ್ತೆ. ಸೊ ರಾತ್ರಿ 10-11 ಗಂಟೆಗೆ ಒಂದು ಫೈನಲ್ ಅಪ್ಡೇಟು ಅಂತ ಕೊಡ್ತಾರೆ ಯೂಶುವಲ್ ಆಗಿ ಎಲೆಕ್ಷನ್ ಕಮಿಷನ್. ಆದ್ರೆ ಈ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಇದು 2 ದಿನಗಳ ನಂತರ, 3 ದಿನಗಳ ನಂತರ, 1 ವಾರದ ನಂತರ ಅಂಕಿಗಳನ್ನ ಆ ಕಡೆ ಈ ಕಡೆ ಮಾಡೋದ್ರಲ್ಲಿ ಫೇಮಸ್. ಇದನ್ನ ಲೋಕಸಭಾ ಚುನಾವಣೆಯಲ್ಲೂ ನೋಡಿದೀವಿ, ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಕಡೆನೂ ನೋಡಿದೀವಿ. ಅಂಕಿಗಳು ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಏರುಪೇರು ಆಗ್ತವೆ. ಅದೇ ಮ್ಯಾಜಿಕ್. ಈಗಿರುವಂತಹ ಜ್ಞಾನೇಶ್ ಕುಮಾರ್ ಗುಪ್ತಾ ಅನ್ನುವಂತಹ ಮುಖ್ಯ ಚುನಾವಣಾಧಿಕಾರಿ ಅಡಿಯಲ್ಲಿ ಇರುವ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದ ಸ್ಪೆಷಾಲಿಟಿ ಅದು. ಸೊ ನೋಡೋಣ ಇವತ್ತು ರಾತ್ರಿಗೆ ಯಾವ ಅಂಕಿ ಅಂಶ ಕೊಡ್ತಾರೆ, ನಾಳೆ ಯಾವುದು, ನಾಡಿದ್ಯಾವುದು, ಎಲ್ಲಿಯವರೆಗೆ ಅದನ್ನ ಬದಲಾಯಿಸ್ತಾ ಇರ್ತಾರೋ ನೋಡೋಣ, ಅದನ್ನು ನೋಡೋಣ. ಸೊ ಇದು ವೋಟಿಂಗ್ ಪರ್ಸೆಂಟೇಜ್ ಕುರಿತಾಗಿ ಇಲ್ಲಿಯವರೆಗೆ ನಮಗೆ ಬಂದಿರುವಂತಹ ಮಾಹಿತಿ. 5 ಗಂಟೆಯವರೆಗೆ 60% ದಾಟಿದೆ. ಅಂದ್ರೆ ಕಳೆದ ಬಾರಿಗಿಂತ ಉತ್ತಮವಾದಂತಹ ಟರ್ನ್ ಅರೌಂಡ್ ಇದೆ. ಓಕೆ, ಅದು ಒಂದು. ಇನ್ನು ಏನಾಗಿದೆ ಇವತ್ತು ಇಡೀ ಇದರಲ್ಲಿ ಅಂದ್ರೆ, ಸಾಕಷ್ಟು ಕಡೆಗಳಿಂದ EVM ಮಿಷನ್ ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕಾರಣಕ್ಕೆ ಕೆಲವು ಸಮಯ ವೋಟಿಂಗ್ ಅಥವಾ ಮತದಾನ ಸ್ಥಗಿತಗೊಂಡ ಬಗ್ಗೆ ಸಾಕಷ್ಟು ಕಡೆಯಿಂದ ಮಾಹಿತಿಗಳು ಬಂತು. ಒಂದು ಕಡೆಯಿಂದ, ಅದು ಎಲ್ಲೂ ಸಹ ಕನ್ಫರ್ಮ್ ಆಗಿಲ್ಲ, ಒಂದೇ ಒಂದು ಪ್ರೈವೇಟ್ ಚಾನೆಲ್ ಮಾತ್ರ ಹೇಳ್ಕೊಂಡಿದೆ, ಒಂದು ಬೂತ್ ಕ್ಯಾಪ್ಚರಿಂಗ್ ನಡೆಯುವಂತಹ ಪ್ರಯತ್ನ ನಡೆದಿತ್ತು. ಇಡೀ ಬೂತ್ ಅಲ್ಲಿ ಗೊಂದಲ ಮಾಡಿ ಒಂದು ರೀತಿಯಾದ ಗಲಾಟೆಗಳನ್ನು ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆ ಅಥವಾ ಕೃತ್ಯ ಒಂದು ಪೋಲಿಂಗ್ ಬೂತ್ ಅಲ್ಲಿ ನಡೆದಂಗೆ ಸುದ್ದಿ ಬಂದಿದೆ. ಆದ್ರೆ ರಾಷ್ಟ್ರೀಯ ಮಾಧ್ಯಮಗಳು ಯಾವುದನ್ನು ಸುದ್ದಿ ಮಾಡಿಲ್ಲ, ಯಾವ ಅಹಿತಕರ ಘಟನೆಯೂ ನಡೆದೇ ಇಲ್ಲ, ಎಲ್ಲವೂ ಸುಭೀಕ್ಷವಾಗಿ ನಡೆದೋಯ್ತು. ಬೆಳಗ್ಗೆಯಿಂದ ಮತದಾನ ಆರಂಭ ಆದಾಗಿಂದ ಸಂಜೆವರೆಗೆ ಆಲ್ಮೋಸ್ಟ್ ಫುಲ್ ಒಂದು 7-8 ಅವರು ಮೋದಿ ಭಾಷಣಗಳು, ಮೋದಿ ಫೋಟೋ, ಮೋದಿ ವಿಡಿಯೋ, ಇದರಲ್ಲೇ ಈ ಎಂಜಲು ಮಾಧ್ಯಮಗಳು ಮುಳುಗಿದ್ವು. ಹಾಗಾಗಿ ಅವರು ಇದ್ಯಾವುದನ್ನು ತೋರಿಸಲ್ಲ. ಅದು ಅಲ್ಲದೆ ಒಂದು ಕಡೆ ಪ್ರಚಾರ ಭಾಷಣ ಬೇರೆ ಇತ್ತು ಮೋದಿದು. ಸೊ ಅದನ್ನು ಲೈವ್ ಕೊಟ್ಕೊಂಡು ಮತದಾನದ ಮೇಲೆ ಪ್ರಭಾವ ಬೀರ್ಬೇಕಲ್ಲ, ವೋಟಿಂಗ್ ಮಾಡೋಕೆ ಹೋಗ್ತಾರಲ್ಲ ಅವ್ರ ಮೇಲೆ ಪ್ರಭಾವ ಬೀರೋದಕ್ಕೆ ಮೋದಿನ ತೋರಿಸೋದು, ಇದು ಎಲ್ಲ ಎಲೆಕ್ಷನ್ ಅಲ್ಲೂ ಎಂಜಲು ಮಾಧ್ಯಮಗಳು ಮಾಡೋ ಕೆಲಸನೇ. ಮೋದಿನೂ ಹಾಗೇನೆ ಅಂತಹ ದಿನಾಂಕಗಳನ್ನೇ ಆಯ್ಕೆ ಮಾಡಿಕೊಂಡು, ಅಥವಾ ಕೊನೆ ಹಂತದ ಮತದಾನ ಆದ್ರೆ ಮತದಾನದ ದಿನ ಎಲ್ಲಾದ್ರೂ ನಾನು ತಪಸ್ಸು ಮಾಡಕ್ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ತೋರಿಸೋ ರೀತಿಯಲ್ಲಿ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಒಂದು ಸೆಟ್ಟಿಂಗ್ ನಡೆಯುತ್ತೆ. ಇವತ್ತು ಸಹ ಅದೇ ಸೆಟ್ಟಿಂಗ್ ನಡೀತಾ ಇತ್ತು. ಇವತ್ತು ಏನಂದ್ರೆ ಮೊದಲನೇ ಹಂತದ ಮತದಾನ ಅಲ್ವಾ, ಹಾಗಾಗಿ ಮೋದಿಯ ಪ್ರಚಾರ ಭಾಷಣ, ಮೋದಿಯ ಬೇರೆ ಭಾಷಣಗಳು, ಫೋಟೋ, ವಿಡಿಯೋ ಇದರಲ್ಲಿ ಕಾಲ ಕಳೆದ್ರು. 2ನೇ ಹಂತದ ಮತದಾನದ ದಿನ ಏನಾದ್ರು ಹೊಸದಾಗಿರುತ್ತೆ, ಮೋದಿದೇನಾದ್ರು ಒಂದು ಫಂಕ್ಷನ್ ಇರುತ್ತೆ, ಇನ್ನೇನೋ ಇರುತ್ತೆ, ಅದನ್ನ ಇಡೀ ದಿನ ತೋರಿಸ್ತಿರ್ತಾರೆ. ವೋಟ್ ಹಾಕೋಕ್ ಹೋಗೋವಾಗ್ಲೂ ಸಹ ಮತದಾರರ ಮೇಲೆ ಪ್ರಭಾವ ಬೀರೋದಕ್ಕೆ. ಸೊ ಇದೆಲ್ಲವೂ ನಡ್ಕೊಂಡಿತ್ತು. ಒಂದು ಕಡೆ ಬೂತ್ ಕ್ಯಾಪ್ಚರಿಂಗ್ ಆಗಿರುವಂತಹ ಸಾಧ್ಯತೆಗಳು ಇದೆ ಅಂತ ಮಾಹಿತಿ ಇದೆ, ಅದು ಕನ್ಫರ್ಮೇಶನ್ ಇಲ್ಲ, ಅದೊಂದು. ಇದರ ನಡುವೆ ಬಿಹಾರದ ಮೂಡ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿ ಕಡೆಯಿಂದ ಇರೋದು ವಿಜಯ್ ಸಿನ್ಹಾ ಅಂತ ಅವರ ಹೆಸರು.
ಅವರು ಇವತ್ತು ಲಕ್ಕಿಸರಾಯ್ ಅನ್ನುವಂತಹ ಒಂದು ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗಿದ್ರು. ಅಲ್ಲಿ ಜನ ಪ್ರಶ್ನೆಗಳನ್ನು ಕೇಳಕ್ ಶುರು ಮಾಡಿದ್ರು. ಯಪ್ಪ ಸ್ವಾಮಿ ಪುಣ್ಯಾತ್ಮ, ನೀನು ಬಂದಿದೆಯಲ್ಲ ಈಗ ರೋಡು, ನಿನ್ನ ಕಾರೇ ಕಚ್ಕೊಂಡಿದೆ ನೋಡು, ಹೆಂಗೆ ಕಚ್ಕೊಂಡಿದೆ, ಇದು ಇಲ್ಲಿನ ರಸ್ತೆಗಳ ಅವಸ್ಥೆ, ಅಭಿವೃದ್ಧಿ ಎಲ್ಲಿ ಅಂತ ಗಲಾಟೆ ಶುರು ಮಾಡಿದ್ದಾರೆ. ಅದಕ್ಕೆ ಮಿಸ್ಟರ್ DCM ದುರಹಂಕಾರ ಅಲ್ವಾ, ಬಿಜೆಪಿ, ನರೇಂದ್ರ ಮೋದಿ ಪಟಾಲಂ ಇವ್ರಿಗೆಲ್ಲ ದುರಹಂಕಾರ, ಯಾರು ಪ್ರಶ್ನೆ ಮಾಡಬಾರ್ದು. ಏನಿದ್ರು ಎಂಜಲು ಮಾಧ್ಯಮಗಳ ರೀತಿಯಲ್ಲಿ, ಎಂಜಲು ಗಿರಾಕಿಗಳ ರೀತಿಯಲ್ಲಿ ಅವ್ರು ಏನ್ ಹೇಳಿದ್ರು ಜೈಕಾರ ಹೇಳ್ಕೊಂಡಿರ್ಬೇಕು. ಅದು ಕೇಳಿದ ತಕ್ಷಣ ಎತ್ತರ ಗಾಡಿ ಹೂ ಅಂತ ಕಿರ್ಚಾಡ್ಬಿಟ್ರು DCM. ವಿಜಯ್ ಸಿನ್ಹಾ ಯಾವಾಗ DCM ಕಿರ್ಚಾಡಿದ್ರು, ಜನ ರೊಚ್ಚಿಗೆದ್ರು. ತಗೊಳ್ಳಿ, ಬಿಜೆಪಿಗೆ, ಸಂಘ ಪರಿವಾರಕ್ಕೆ ಅತ್ಯಂತ ಪ್ರಿಯವಾದಂತಹ ಸಗಣಿಯನ್ನ ಫಸ್ಟ್ ಎಸೆದ್ರು ಕಾರ್ಗೆ. ಹಳ್ಳಿಗಳಲ್ವಾ ಸಗಣಿ ಈಸಿಯಾಗಿ ಸಿಗುತ್ತೆ, ಅಲ್ಲೇ ಇತ್ತು. ಆ ಕಾರು ನಿಂತಿತ್ತಲ್ಲ ಕೊಚ್ಚೆಯಲ್ಲಿ, ಅವ್ರ ಕಾರೇ ಕೊಚ್ಚೆಯಲ್ಲಿ ಸಿಗಾಕೊಂಡಿತ್ತು. ಅದನ್ನೇ ಪ್ರಶ್ನೆ ಮಾಡಿದ ಜನ. ಅದ್ರ ಪಕ್ಕದಲ್ಲೇ ಎಮ್ಮೆ ಕಟ್ಟಾಕಿದ್ರು. ಸಗಣಿ ಅಂತೂ ಈಸಿಯಾಗಿ ಸಿಗುತ್ತೆ, ಸಗಣಿ ಸಿಕ್ತು, ಎಸ್ತರು. ಅಷ್ಟಕ್ಕೆ ನಿಲ್ಲಿಲ್ಲ, ಚಪ್ಪಲಿಗಳನ್ನು ಸಹ ದಾರ ಕಟ್ಟಿ ಎಸೆದ್ರು, ಕಾರ್ ಮೇಲೆ ದಾರ ಕಟ್ಟಿ ಎಸೆದ್ರು. ಸೊ ಅದರಿಂದ ಫುಲ್ಲು ರೊಚ್ಚಿಗೆದ್ದು ಬಿಟ್ರು. ಒಂದು ಕಡೆ ಜನ ರೊಚ್ಚಿಗೆದ್ರು. ಆ ನಂತರ ಅಲ್ಲಿಂದ ಬಚಾವಾಗಿ ಬಂದ ನಂತರ DCM ವಿಜಯ್ ಸಿನ್ಹಾ ಅವ್ರು ರೊಚ್ಚಿಗೆದ್ದು ಬಿಟ್ರು. ಅವರು ಈ ಕಡೆ ಪೊಲೀಸರನ್ನ ದೂಷಣೆ ಮಾಡಬೇಕು ಅಂದ್ರೆ ಅವ್ರದೇ ಸರ್ಕಾರ, ಆದರೂ ಪೊಲೀಸರನ್ನ ದೂಷಣೆ ಮಾಡಿದ್ರು. SP ಮೇಲೆ ಅಟ್ಯಾಕ್ ಮಾಡಿದ್ರು, ಅಲ್ಲಿನ SP. ಯಾಕೆಂದ್ರೆ SP ಒಂದು ಮಾತು ಹೇಳಿದ್ರು, ಅಲ್ಲಿ ಯಾರು ಸಹ RJDನೋ ರಾಜಕೀಯ ಪಕ್ಷದವರು ಯಾರು ಇರ್ಲಿಲ್ಲ, ಇದ್ದಿದ್ದು ಅದೇ ಗ್ರಾಮದ ಜನನೇ, ಅಲ್ಲಿನ ವೋಟರ್ಗಳು, ಅಲ್ಲಿನ ಪ್ರಜೆಗಳೇ ಇದ್ದಿದ್ದು. ಇದರಲ್ಲಿ ಯಾವ ರಾಜಕೀಯ ಕುತಂತ್ರಗಳು ಇಲ್ಲ ಈ ಘಟನೆಯಲ್ಲಿ, ಈ ದಾಳಿಯಲ್ಲಿ ಅಂತ SP ಹೇಳಿಕೆಯನ್ನು ಕೊಟ್ಟರು. ಅದು ಬಿಜೆಪಿಯವರೇ ಆಗತ್ತಾ? ವಿಜಯ್ ಸಿನ್ಹಾ ಫುಲ್ ರೊಚ್ಚಿಗೆದ್ಬಿಟ್ರು SP ಮೇಲೆ. SP ಸರಿ ಇಲ್ಲ, SP RJD ಏಜೆಂಟ್ ತರ ಆಡ್ತಿರೋದು. ಅದರ ಜೊತೆಗೆ ನಿತೀಶ್ ಕುಮಾರ್ ಕೂಡ ಅಟ್ಯಾಕ್ ಆಗಬೇಕು ಅನ್ನೋ ರೀತಿಯಲ್ಲಿ ಅಧಿಕಾರದ ದುರಹಂಕಾರದಲ್ಲಿ ಮೆರೀತಾ ಇದ್ದಾರೆ ಇವರೆಲ್ಲ. ಆ ಅಧಿಕಾರದ ದುರಹಂಕಾರದಲ್ಲಿ ಇರೋರಿಗೆ ಗುಲಾಮಗಿರಿ ಮಾಡ್ತಿದ್ದಾರೆ ಈ ಪೊಲೀಸರು. ಹೀಗೆಲ್ಲ ಮಾಡಿ ಅವ್ರ ಕೋಪ ಅವ್ರು ತೀರಿಸ್ಕೊಂಡ್ರು ವಿಜಯ್ ಸಿನ್ಹಾ. ಬಟ್ ಅಲ್ಲಿನ ಮೂಡಂತೂ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಗೊತ್ತಾಯ್ತು. DCM ಮೇಲೇನೆ ಸಗಣಿ ಎಸಿತಾರೆ, ಚಪ್ಪಲಿ ಎಸಿತಾರೆ ಅಂದ್ರೆ ಜನ ಎಷ್ಟು ರೊಚ್ಚಿಗೆದ್ದಿದ್ದಾರೆ ಲಕ್ಕಿಸರಾಯ್ ಅನ್ನುವಂತಹ ಕ್ಷೇತ್ರದಲ್ಲಿ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಆ ಘಟನೆ ನಡೀತು. ಆದ್ರೆ ಈಗ ಆ ಘಟನೆಗೆ ಸಂಬಂಧಪಟ್ಟಂತ ನಂದೊಂದು ಪ್ರಶ್ನೆ ಇದೆ. RSS, ಬಿಜೆಪಿ, ಸಂಘ ಪರಿವಾರ, ಸಂಘಿಗಳು, ಭಕ್ತರು, ಅಂಧಭಕ್ತರು, ಇವರಿಗೆಲ್ಲ ಸಗಣಿ ತುಂಬಾ ಪವಿತ್ರ ಅಲ್ವಾ? ಅದು ಎಸ್ತ್ರೆ ಯಾಕೆ ಟೆನ್ಷನ್ ಆಗ್ಬೇಕು? ಪ್ರಸಾದ ಅಂತ ಅದನ್ನೇ ತಗೋಬೇಕಾಗಿತ್ತಲ್ವಾ ಅವರು? ಸೊ ಈ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ರೆ ಒಳ್ಳೇದು. ಒಟ್ಟಿನಲ್ಲಿ ಸಗಣಿ ಬಿತ್ತು, ಚಪ್ಪಲಿ ಬಿತ್ತು. ಸೊ ಇದಿಷ್ಟು ಒಟ್ಟಾರೆಯಾಗಿ ಇವತ್ತು ಮೊದಲ ಹಂತದ ಮತದಾನದ ದಿನ ಅಲ್ಲಿ ನಡೆದಿರುವಂತಹ ಘಟನೆಗಳು ಮತ್ತು ಬೆಳವಣಿಗೆಗಳು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಬಿಹಾರದಲ್ಲಿ ಸಂಜೆ 5 ಗಂಟೆಯ ಹೊತ್ತಿಗೆ ಮತದಾನ 60.13% ಆಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಆ ನಂತರ ಇತ್ತೀಚಿನ ವರ್ಷಗಳಲ್ಲಿ ಈ ಚುನಾವಣಾ ಆಯೋಗ, ಮೋದಿ ಸರ್ಕಾರ ಬಂದ ನಂತರದ ಚುನಾವಣಾ ಆಯೋಗದ ರೀತಿಯಲ್ಲಿ ಆ ಸಂಖ್ಯೆಗಳು ಏರುಪೇರು ಆಗ್ತಾನೆ ಹೋಗ್ತಿರ್ತವೆ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಸಾಕಷ್ಟು ಬಾರಿ ಆಗ್ತವೆ. ಇವತ್ತು ನೈಟ್ ಒಂದು ಅಪ್ಡೇಟ್ ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಬರ್ತಾನೆ ಇರುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಸದ್ಯಕ್ಕೆ 5 ಗಂಟೆಯವರೆಗೆ ಸಂಜೆ 60.1%, ವಿಚ್ ಇಸ್ ಮೋರ್ ದನ್ ಲಾಸ್ಟ್ ಟೈಮ್. ಅದು ಒಂದು. ಎರಡನೇದು, ಅಲ್ಲಿನ DCM ವಿಜಯ್ ಸಿನ್ಹಾ ಅನ್ನುವರ ಮೇಲೆ ಜನ ಅಭಿವೃದ್ಧಿಯ ವಿಚಾರಕ್ಕೆ ರೊಚ್ಚಿಗೆದ್ದು ಸಗಣಿ ಮತ್ತು ಚಪ್ಪಲಿಯಿಂದ ದಾಳಿ ಮಾಡಿದ್ದಾರೆ ಅವ್ರ ಕಾರ್ ಮೇಲೆ. ಇಷ್ಟು ಇವತ್ತಾಗಿರುವಂತಹ ಬೆಳವಣಿಗೆಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.